ಕಷ್ಟದ ದಾರಿ ಇಷ್ಟದ ದಾರಿ ಮಾಡ್ಕೊಂಡಿದ್ದೀರಾ. ಈ ಒಂದು ಜರ್ನಿನಲ್ಲಿ ಇದುವರೆಗೂ ನೀವು ಎದುರಿಸಿರುವಂಥ ಬಿಗ್ಗೆಸ್ಟ್ ಚಾಲೆಂಜ್ ಏನು ಸರ್? ಜರ್ನಿ ಆಸ್ ಅ ಫಾರ್ಮರ್ ಟು ಅನ್ ಆಂಟ್ರಪ್ರಿನರ್, ಭಾಳ ಕಷ್ಟದ ದಿನ ಅಂದರೆ ತಮ್ಮದು ಯಾವುದು? ನಿಜವಾಗ್ಲೂ ನಾನು ಹೇಳ, ನಾನು ಆಯ್ಕೆ ಮಾಡಿದ್ದು ಅಗ್ರಿಕಲ್ಚರು, ಈ ಫೀಲ್ಡೇನೆ, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟೀಸು. ನಮಗೆ ಎಂಥ ಕಷ್ಟ ಬಂದ್ರೂ ಕಷ್ಟ ಅನಿಸೇ ಇಲ್ಲ. ಯಾಕೆ ನಿಮ್ಮ ವ್ಯಕ್ತಿತ್ವನೇ ಅದೇ ಹಾಗೇನೆ. ಯಾಕೆಂದರೆ ಇಷ್ಟಪಟ್ಟು ಬಂದಿರೋದಲ್ವಾ. ಈಗ ಒಬ್ರಿಗೊಬ್ಬರು ಲವ್ ಮ್ಯಾರೇಜ್ ಆಗಿ ಬಂದಿರ್ತಾರೆ, ಏನೇ ಆದರೂ ಪ್ರೀತಿಯಿಂದಲೇ ಸಂಭಾಲಿಸ್ತಾ ಇರ್ತಾನೆ ಈ ಥರ ಅಲ್ವಾ, ಅದು ಹಾಗೆ ಹೋಗಲೇಬೇಕದು. ಹಾಗೆ ಅದಕ್ಕೆ ನಾ ಹೇಳಿದ್ದು ಕೆಲಸನ ಇಷ್ಟಪಟ್ಟು ಮಾಡ್ಬೇಕು, ಅವಾಗ ಕೆಲಸ ಅಂತಾನೆ ಅನ್ಸಲ್ಲ ಅಂತ. ಖಂಡಿತ. ನಾವು ನಮ್ಮ ಫ್ಯಾಮಿಲಿಯೆಲ್ಲ ನಾವು ನಂಬಿಟ್ಟಿದ್ದೀವಿ, ಭೂಮಿನ ನಂಬಿದ್ದೀವಿ ನಾವು ಮೇಲೆ ಬರ್ತಾ ಇರೋದು. ಭೂಮಿ ನಮ್ಮ ಕೈ ಬಿಟ್ಟಿಲ್ಲ, ನೀವು ಅದ್ರ ಕೈ ಬಿಟ್ಟಿಲ್ಲ. ನೈಸ್. ಹೇಳ್ತಾರಲ್ಲ, ಯಾವುದನ್ನು ನೀವು ಕಾಪಾಡ್ತಿರೋ ಅದು ನಿಮ್ಮನ್ನು ಯಾವತ್ತೂ ಕಾಪಾಡತ್ತೆ ಅನ್ನೋದಕ್ಕೆ ಖಂಡಿತ ಜರ್ನಿನೇ ನಮ್ಮನ್ನು ಅದು ಕಾಪಾಡಿದೆ. ಒಂದೊಂದ್ಸರಿ ನಾವು ಭಾವೋದ್ವೇಗಾಗಿ ಮಣ್ಣನ್ನು ಕಣ್ಣಿಗೆ ಹೊತ್ಕೊಳ್ತೀನಿ ಒಂದೊಂದ್ಸರಿ, ತಾಯಿ ನಮ್ಮನ್ನು ಇಷ್ಟೊಂದು ಸಾಕಿದೆಯಲ್ಲ ಅಂತೇಳಿ. ನನಗೆ ಆತ್ಮ ತೃಪ್ತಿ ಇದೆ. ಅವತ್ತು ನಾನು ಡಿಸೈಡ್ ಮಾಡಿ ಬಂದು ಅಗ್ರಿಕಲ್ಚರ್ ನಾನು ನಿಂತಲ್ಲ, ಇಷ್ಟು ಎತ್ತರಕ್ಕೆ ನಮ್ಮನ್ನು ತಗೊಂಡು ಹೋಗಿದೆಯಲ್ಲ ತಾಯಿ. ಹೌದಲ್ವಾ? ಅಲ್ವಾ? ನಿಜವಲ್ಲ. ನೋಡಿದ್ದೀರ ಸಾಧನೆ. ಎಲ್ಲಿ 35 ಎಕರೆ, ಎಲ್ಲಿ 600. ನಂಬರ್ ಒಂದೇ ಅಲ್ಲ, ಆ ಜರ್ನಿ ನಿಮ್ಗೆ ಹೇಳ್ಕೊಟ್ಟಿರೋ ಪಾಠಗಳಂತ ಬಂದರೆ, ಸೊ ಇವತ್ತು ನಿಮ್ಮ ಟಾಪ್ 5 ಲರ್ನಿಂಗ್ಸ್ ಏನು ಸರ್ ಫ್ರಮ್ ಫಾರ್ಮಿಂಗ್? ನೋಡಿ, ಇದರಲ್ಲಿ ನಾನು ಮುಂಚೆಲೆ ಹೇಳಿದೆ ನಿಮಗೆ, ಭಾಳಷ್ಟು ತಾಳ್ಮೆ ಬೇಕು. ಯಾವ ಕ್ರಾಪ್ ನಿಮ್ಮನ್ನು ತುಂಬ ತಾಳ್ಮೆ ಪರೀಕ್ಷೆ ಮಾಡ್ದೆ? ಆ್ಯಕ್ಚುಲಿ ಟೊಬ್ಯಾಕೊ ನನಗೆ ತಾಳ್ಮೆ ಪರೀಕ್ಷೆ ಮಾಡಿದೆ. ಯಾಕೆ? ತುಂಬ ಚೆನ್ನಾಗಿ ಬೆಳೆದಿದ್ದಾಗ ರೇಟ್ ಬಿದ್ದು ಹೋಗೋದು, ಆದರೆ ಮುಂದಿನ ವರ್ಷ ಬಿಡ್ತಿರ್ಲಿಲ್ಲ ನಾನು. ಅಲ್ಲಿಗೆ ಸಮ ಆಗ್ತಾಯಿದೆ, ಆದರೂ ನನ್ನ ಹತ್ರ ತಾಳ್ಮೆ ಕೆಡಲಿಲ್ಲ ನಾನು. ಇಡೀ ಫ್ಯಾಮಿಲಿ ಮತ್ತೆ ಶುರು ಮಾಡಿ ಅದರಲ್ಲೇ ಹಣ ಸಂಪಾದನೆ ಮಾಡಿದ್ದೀವಿ. ಅಂಥದ್ದು ಸುಮಾರು ಆ ಥರದ ಇನ್ಸಿಡೆನ್ಸ್ ಆಗಿದೆ. ಸೊ ತಾಳ್ಮೆ ಅಂತ ಹೆಚ್ಚು ಪರೀಕ್ಷೆ ಮಾಡಿದ್ದು ಹೊಗೆ ಸೊಪ್ಪು. ತುಂಬ ನಿಮಗೆ ಪಾಠ ಕಲಿಸಿರೋ ಕೃಷಿ ಯಾವುದು? ಏಲಕ್ಕಿ. ಯಾಕೆ? ನೋಡಿ, ನಾನು ನಾನ್ ಟ್ರೆಡಿಷನಲ್ ಬೆಳೆದಂಥದ್ದು. ನಮ್ಮದು ಏಲಕ್ಕಿ ಟ್ರೆಡಿಷನಲ್ ಕ್ರಾಪ್ ಅಲ್ಲ. ಸಾರಿ, ಟ್ರೆಡಿಷನಲ್ ನಾನ್ ಟ್ರೆಡಿಷನಲ್ ಅಂದರೆ ಸಾಂಪ್ರದಾಯಿಕವಾಗಿ ಬೆಳೆಯೋದು ನಾವು ಸಾಮಾನ್ಯವಾಗಿ ಆ ಏರಿಯಾದಲ್ಲಿ. ಈಗ ಕಾಫಿ ಎಲ್ಲಿ ಬೆಳೀತಾರೆ, ಎಲ್ಲಿ ಮಳೆ, ಈಗ ಅಂದರೆ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಬೆಳೀತಾರೆ. ಬಂದು ಇಲ್ಲಿ ಬೆಂಗಳೂರಲ್ಲಿ ಬೆಳೆಯೋಕ್ಕಾಗೋದಿಲ್ಲ ಕಾಫಿನ. ಹಾಗೆ ಏಲಕ್ಕಿನೂ ನಮ್ಮಲ್ಲಿ ಕೊಡಗಲ್ಲಿ ಬೆಳೀತಾರೆ, ನಮ್ಮ ಪಕ್ಕ ಆ ಕಡೆ ಕೊಡಗು, ಅಲ್ಲಿ ಯಾರೂ ಪ್ರಾಕ್ಟೀಸ್ ಮಾಡಿರಲಿಲ್ಲ. ನಾನೊಂದು ಸಾರಿ ನನ್ನ ಹೆಂಡತಿ ಮನೆಗೆ ಸಕಲೇಶ್ಪುರ, ನಮ್ಮ ಮಾವನ ಮನೆ, ಅದನ್ನು ಏಲಕ್ಕಿ ಬೆಳೀತಾಯಿದ್ರು. ನಮ್ಮ ಅಡಿಕೆ ತೋಟದಲ್ಲೆಲ್ಲ ಸಿಕ್ಕಾಪಟ್ಟೆ ಕಳೆ ಇತ್ತು. ಒಂದು ದಿವಸ ಹೋಗಿದ್ದಾಗ ತೋಟದಲ್ಲಿ ನೋಡಿದರೆ ಕಳೆ ಏನೂ ಇರಲಿಲ್ಲ ಅಲ್ಲಿ. ಆಮೇಲೆ ನಾನು ಸಿಕ್ಕಾಪಟ್ಟೆ ಕಳೆ ಬಂತಲ್ಲ, ಇದನ್ನು ನಾನು ತಗೊಂಡೋಗಿ ಹಾಕೋಣ ಅಂಥೇಳಿ ಏಲಕ್ಕಿನ ಬಸ್ಸಲ್ಲಿ ತಗೊಂಡು ಬಂದು ಸ್ವಲ್ಪ ಗಿಡನ, ನಾನು ಹೇಳೋದು 25-30 ವರ್ಷದ ಮಾತು ನೋಡಿ, ಸ್ವಲ್ಪ ತಂದು ನೆಟ್ಟೆ, ಚೆನ್ನಾಗಿ ಬಂತು. ಆಮೇಲೆ ಕೇರಳಕ್ಕೆ ಹೋಗಿ 2 ಲೋಡು ಇಡುಕಿನಲ್ಲಿ 2 ಲೋಡ್ ತಗೊಂಡು ಬಂದು ಅಲ್ಲಿ ಮೈಲಾಡಂಪುರ ಅಂಥೇಳಿ ಒಂದು ರಿಸರ್ಚ್ ಸ್ಟೇಷನ್ ಇದೆ, ಅಲ್ಲಿಗೆ ನನ್ನ ಮಗ ಎಲ್ಲ ಜೊತೆಯಲ್ಲಿ ಹೋಗಿ 1 ವಾರ ಅಲ್ಲಿ ಎಲ್ಲ ಸ್ಟಡಿ ಮಾಡಿ ನಮ್ಮ ಅಡಿಕೆ ತೋಟದಲ್ಲಿ ಹಾಕಬೇಕು ಅಂಥೇಳಿ ನೆಲ್ಯಾಣಿ ಗೋಲ್ಡ್ ಅಂಥೇಳಿ ಒಂದು ವೆರೈಟಿ, ನೆಲ್ಯಾಣಿ ಗೋಲ್ಡ್ ಅಂತ ಒಂದು ವೆರೈಟಿನ ತಂದು ಇವತ್ತು ನಮ್ಮ ತೋಟದಲ್ಲಿ ಹಾಕಿದ್ದೀವಿ. ಅದೊಂದು ಮಾಡೆಲ್ ಫಾರ್ಮ್ ಆಗಿದೆ ಈಗ. ಮಾಡೆಲ್ ಫಾರ್ಮ್ ಯಾಕೆ? ಅಲ್ಲಿ ಯಾರೂ ಬೆಳೀತಿರ್ಲಿಲ್ಲ ಅಡಿಕೆ ತೋಟದಲ್ಲಿ, ಏನಿದ್ರು ಬೇರೆ ಬೇರೆ ಏನಾದ್ರು ಬೆಳೀತಿದ್ರು ಅಷ್ಟೇ ಹೊರತು ವೀಳ್ಯದೆಲೆ ಇಂಥದನ್ನೆಲ್ಲ ಹಾಕ್ತಿದ್ರು. ಏಲಕ್ಕಿ ಪರಿಚಯ ಮಾಡಿದ್ದೆ ನಾನು ಅಡಿಕೆ ತೋಟದಲ್ಲಿ. ಈಗ ಸುತ್ತಮುತ್ತ ಎಲ್ಲ ಬೆಳೀತಾ ಇದ್ದಾರೆ. ಅಮೇಝಿಂಗ್. ಸೊ ಕೊನೆಗೆ ತಮಗೆ ಪ್ರಶಸ್ತಿ ಬಂತಲ್ಲ, ಈಗ ರೈತರಿಗೆಲ್ಲ ಪ್ರಶಸ್ತಿ ಅಂತ ನ್ಯಾಷನಲ್ ಅವಾರ್ಡ್ ಅಂತೆಲ್ಲ ಕೊಟ್ಟರೆ ನಿಮ್ಗೆ ಆ್ಯಕ್ಚುಲಿ ಬಂದಿದೆ ಅಂತ ಹೆಂಗೆ ಗೊತ್ತಾಯಿತು? ಇಸ್ಕೊಳ್ಳೋಕೆ ಹೋದಾಗ ಏನಾಯಿತು? ಅದೊಂದು ಕತೆ.
ನನಗೆ ಇಲ್ಲಿ ರಿಜಿಸ್ಟ್ರಾರ್ ಒಬ್ಬರು ಬಂದರು ಅಂದರೆ ಅವ್ರು ಏನು ಹೇಳಿದರು, ಮನೆಗೆ ಬಂದಾಗ ಯಾವುದೋ ಒಂದು ಸ್ಟೇಟ್ ಕಾರ್ ಬಂತಲ್ಲ ಇದೇನು ಅಂತ ನಾನು ನೋಡ್ತಾ ಇದ್ದೆ. ಆಮೇಲೆ ನಮ್ಮ ಮಗನಿಗೆ ಹೇಳಿದೆ, ಅಯ್ಯೋ ನನಗೆ ಸಾಕಾಗಿದೆ ಒಂದು ಸರಿ ಅದು ಯಾರು ನೋಡಪ್ಪ ಅಂತ. ವಿಸಿಟರ್ಸ್ ಜಾಸ್ತಿ ನಮ್ಮ ಮನೆಗೆ, ಸಾಕಾಗಿದೆ ನೋಡಪ್ಪ ಅದು ಯಾರು ಅಂತ ಹೇಳಿ ಇದು ಮಾಡಿದೆ. ಯಾರೋ ಮಿನಿಸ್ಟರ್ ಯಾರೋ ಬಂದಿರಬೇಕು, ಹೇಳಿ ನೋಡು ಅಂತ. ಸರಿ ಬಂತೇಳಿ ಇವ್ರು ಯಾರೋ ಸ್ವಲ್ಪ ಇದ್ದರು. ಏನು ಅಂತಂದೆ, ಹೀಗೆ ನಾನು ಚುಂಚನಕಟ್ಟೆಗೆ ಹೋಗ್ತಾಯಿದ್ದೆ, ಸುಮ್ಮನೆ ಹೀಗೆ ನೋಡ್ತಾಯಿದ್ದೋ, ನಿಮ್ದು ಯೂಟ್ಯೂಬಲ್ಲಿ ಏನೋ ಸ್ವಲ್ಪ ನೋಡಿದೆ, ನೋಡ್ಕೊಂಡು ಹೋಗೋಣ ಫಾರ್ಮನ್ನು ಹಾಗೇನೋ ಹೋಗ್ತಾ ಇದ್ನಲ್ಲ ಅಂತ ಅಂದರು. ಅವ್ರು ಯಾರು GKVK ರಿಜಿಸ್ಟ್ರಾರ್, ನಮಗೆ ಗೊತ್ತಿಲ್ಲ ಅವರು ಬಸವೇಗೌಡರು ಅಂತೇಳಿ. ಬಂದು ಎಲ್ಲ ನಮ್ಮ ಶಿರಿನ ಕಳಿಸ್ದೆ, ಎಲ್ಲ ತೋರ್ಸಪ್ಪ ಅಂತೇಳಿ. ತೋಡ್ಕೊಂಬಂದರು, ಆ ತೋಟ ನೋಡಿದ್ರು, ಈ ತೋಟ ನೋಡಿದರು, ಊಟ ಮಾಡಿದರು. ಊಟ ಮಾಡ್ಕೊಂಡು ಹೋಗಿ ಅಂತಂದು ಊಟ ಮಾಡಿದ್ರು. ಮಧ್ಯಾಹ್ನ ಒಂದ್ಸರಿ ಆ ತೋಟಕ್ಕೆ ಹೋಗೋಣ ಅಂದರು. ಆ ತೋಟಕ್ಕೂ ಹೋದರು, ಎಲ್ಲ ನೋಡ್ಕೊಂಡು. ಸಾಯಂಕಾಲ ಆ ತೋಟ ಅಂದರೆ ಅದೇ ನಾವೀಗ ಡೈರಿ ಫಾರ್ಮ್ ಎಲ್ಲ ಮಾಡಿದ್ದೀವಲ್ಲ, ಅಲ್ಲಿ ಕಾಫಿ ಇದೆ, ಬೇರೆ ಬೇರೆ ಅಡಿಕೆ ಇದೆ, ತೆಂಗಿದೆ, ಚಿಕ್ಕು ಇದೆ, ಮ್ಯಾಂಗೋ ಇದೆ, ಅವಕಾಡೋ ಇದೆ, ಎಲ್ಲ ಸುಮಾರು ಇದೆ ಆ ತೋಟದಲ್ಲಿ. ಅದೇ ಏರಿಯಾ ದೊಡ್ಡದು ಏರಿಯಾ. ಆಯಿತು, ಅಲ್ಲಿಗೆ ಕರ್ಕೊಂಡು ಸಾಯಂಕಾಲ ಬಂದಮೇಲೆ, ಆಯಿತು ಸರ್ ಬರ್ತೀನಿ ನಾನು, ಇಲ್ಲಿ ಹೋಗ್ತೀನಿ ನಾನು ಅಂತಂದರು. ಒಂದು ತಿಂಗಳಾದಮೇಲೆ ಒಂದು ಫೋನ್ ಬಂತು ನನಗೆ 4 ಗಂಟೆಯಲ್ಲಿ. ಯಾರು ಅಂತಂದು ಹೀಗೆ ನಾನು ಬಸವೇಗೌಡ ಅಂತೇಳಿ ರಿಜಿಸ್ಟ್ರಾರ್, ನಾವು ಅದು ಬಂದಿದ್ನಲ್ಲ ಅಂತ. ನಿಮ್ಮದು ಇಂಟಿಗ್ರೇಟೆಡ್ ಫಾರ್ಮಲ್ಲಿ ರಾಜ್ಯಪಾಲರು ಸೈನ್ ಮಾಡಿದ್ದಾರೆ, ನಿಮ್ಮದು ಸೆಲೆಕ್ಟ್ ಆಗಿದೆ ಅಂತ ಅಂದರು. ನನಗೆ ಆಶ್ಚರ್ಯ ಆಯಿತು. ನನಗೇನು ಸರ್ಪ್ರೈಸ್ ಅಂದರೆ, ನನಗೇನು ಅಂಥ ಒಂದು ಎಮೋಷನ್ ಏನೂ ಆಗಲಿಲ್ಲ. ಅಯ್ಯೋ ನನಗಿಂತ ಚೆನ್ನಾಗಿದ್ದಾರೆ, ನನಗೆ ಇವೆಲ್ಲ ಆಸೆ ಇಲ್ಲ ಗೌಡ್ರೆ, ಬೇರೆ ಯಾರು ಆ ಥರ ಹುಡ್ಕೊಂಡು ಹೋಗಿರ್ತಾರಲ್ಲ ಅವರಿಗೆ ಏನಾದರೂ ಕೊಟ್ಬಿಡಿ, ನನಗೆ ಬೇಡ ಅಂತ ಅಂದೆ. ಅಯ್ಯೋ ಹಂಗೆ ಅನ್ಬೇಡಿ, ನೀವು ನಿಮ್ಮ ಫಾರಮ್ ನೋಡಿ ಬೇರೆಯವರು ತುಂಬ ಜನ ಕಲಿಯೋಕ್ಕಿದೆ ನಿಮ್ಮ ತೋಟದಲ್ಲಿ, ಅದಕ್ಕೋಸ್ಕರ ನಾವು ಕೊಡ್ತಾ ಇರೋದೇ ಹೊರತು ನಿಮಗೆಲ್ಲ ಕೊಡ್ತಾ ಇರೋದು. ನಿಮ್ಮದು ಬಂದು ತೋಟ ಎಲ್ಲ ನೋಡಲಿ, ಅದೇ ಥರ ಮಾಡಲಿ ಅಂತೇಳಿ ನಾವು ಕೊಡ್ತಾಯಿದ್ದೀವಿ ನಿಮಗೆ ಅಂತ ಹೇಳಿಬಿಟ್ಟು ಹೇಳಿ ಹೋದರು. ಆಮೇಲೆ ಪಾಪ ಅಲ್ಲಿ ಕರೆದು ಎಲ್ಲ ಅವಾರ್ಡ್ ಕೊಡುವಾಗಲೂ ಎಲ್ಲಿ ಬಂದಿದ್ರು, ಇಲ್ಲಿಗೆ ಬಂದಿದ್ರಾ? GKVK ಅಲ್ಲಿ ಬಂದು ರಾಜ್ಯಪಾಲರು ಬಂದಿದ್ದರು. ಆಮೇಲೆ ಮಿನಿಸ್ಟರ್ ಚಲುವರಾಯಸ್ವಾಮಿ, ಅಗ್ರಿಕಲ್ಚರ್ ಮಿನಿಸ್ಟರ್, ಗೊತ್ತಾಯಿತು. ಅವತ್ತು ಅವಾರ್ಡೆಲ್ಲ ಬಂತು.